ಗಂಡನ್ನ ನನ್ನ ಮಗಳನ್ನ ಸಾಯಿಸಿದಕ್ಕೆ ನನಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ನಾನು ಸರಿನ ಮಾಡೇನೆ ಅಂತೇಳಿ ಇವಾಗಲೂ ಕೂಡ ಹೇಳ್ತಾಳೆ. ಅವಳು ಅಕಸ್ಮಾತ್ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸ್ಕೊಂಡು ಬಂದ್ರೂ ಹೆಮ್ಮೆಯಿಂದ ಬದುಕ್ತಾಳ್ರಿ ಅವಳು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. ಒಂದು ತಂದೆ ಮಗಳ ಸಂಬಂಧ ಅಂದರೆ ಎಷ್ಟು ಪವಿತ್ರವಾಗಿರ್ತೈತಿ. ಯಾಕಂತಂದ್ರೆ ಒಂದು ಹೆಣ್ಣು ಮಗಳಿಗೆ ತಂದೆನೇ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿರ್ತಾನೆ. ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ತಂದೆ ಅಂದರೆ ನನಗೆ ಎಂಥದ್ದೇ ಪ್ರಾಬ್ಲಮ್ ಬರಲಿ, ನನಗೆ ಎಂಥದ್ದೇ ಸಿಚುವೇಶನ್ಸ್ ಬರಲಿ, ನನ್ನ ಅಪ್ಪ ನನ್ನ ಜೊತೆ ಇದ್ದಾನೆ ಅಂತ ಹೇಳಿಬಿಟ್ಟು ಆ ಒಂದು ಹೆಣ್ಮಗು ಇಷ್ಟು ಖುಷಿ ರೀ. ಜೀವನದಲ್ಲಿ ಎಂಥದ್ದೇ ಪ್ರಾಬ್ಲಮ್ಸ್ ತೊಗೊಳಕ್ಕೆ ಅಪ್ಪ ಅದಾನಪ್ಪ ಅಂತಂದರೆ ನಮ್ಮಪ್ಪ ನೋಡ್ಕೊಂತ ಬಿಡೋಣ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅನ್ನೋ ಒಂದು ಮೈಂಡ್ ಸೆಟ್ ಹೆಣ್ಮಕ್ಳಿಗಿರ್ತೈತಿ. ಎಲ್ಲ ಒಂದು ಪ್ರಿನ್ಸಸ್ಗೆ ಇರ್ತೈತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಊರಲ್ಲಿ ಏನಾಗೈತೆ ಅಂತಂದರೆ, ಖುದ್ದು ಸ್ವಂತ ತಂದೆನೇ ತನ್ನ ಮಗಳ ಜೊತೆ ಲೈಂಗಿಕ ಸಂಬಂಧವನ್ನು ಬೆಳೆಸಿದಾನಂತಂದರೆ ಯಾವ ಚಪ್ಪಲಿ ತಗೊಂಡು ಹೊಡಿಬೇಕು ಅವನ್ನ. ತನ್ನ ಸ್ವಂತ ಮಗಳ ಜೊತೆ ಲೈಂಗಿಕ ಸಂಬಂಧವನ್ನು ಬೆಳೆಸಿದಾನ. ಇದು ಇಷ್ಟು ವರ್ಷ ಆದರೂ ಕೂಡ ತನ್ನ ಹೆಂಡತಿಗೆ ಗೊತ್ತಿರಲಿಲ್ಲ. ಸೊ ಇಂತಹ ಒಂದು ಸಿಚುವೇಶನ್ಸ್ ಒಳಗೆ ಒಂದು ಟೈಮ್ ಆಕೆ ಯಾರೋ ಅವನ ಹೆಂಡತಿ 2 ಗಂಟೆ ಸುಮಾರು ನೀರು ಕುಡಿಯೋಕೆ ಬರ್ತಾಳೆ. 2 ಗಂಟೆ ಸುಮಾರು ನೀರು ಕುಡಿಯೋಕೆ ಬಂದಾಗ ತನ್ನ ಮಗಳ ರೂಮು ಡೋರ್ ಓಪನ್ ಇರ್ತೈತಿ. ಸೊ ಡೋರ್ ಓಪನ್ ಇದ್ದಾಗ ಇವಳು ಇನ್ನೂ ಮಟ್ಟ ಮಕ್ಕೊಂಡಿಲ್ಲ ಏನಕ್ಕೆ ಅಂತ ಹೇಳಿ ಲೈಟ್ ಆನ್ ಇರ್ತೈತಿ ಅಂತ ಹೇಳಿ ಲೈಟ್ ಆಫ್ ಮಾಡಕ್ಕೆ ಬಂದಿರ್ತಾಳೆ ಆಕೆ ತಾಯಿ. ಸೊ ಲೈಟ್ ಆಫ್ ಮಾಡೋ ಒಂದು ಸಂದರ್ಭದೊಳಗೆ ತನ್ನ ತಂದೆ ಮಗಳು ಇಬ್ರು ಕೆಟ್ಟ ರೀತಿ ವರ್ತಿಸೋದನ್ನ ನೋಡ್ತಾಳೆ. ಅವಳು ನೋಡ್ತಾಳೆ. ಆ ವಿಷಯ ನೋಡಿ ನಿಜವಾಗ್ಲೂ ಅವಳಿಗೆ ಸಿಡಿಲ್ ಬಡ್ದಂಗೆ ಆಗುತ್ತೆ. ಆ ಒಂದು ಸಿಚುವೇಶನ್ಸ್ ನೋಡಿ ಎಂತಹ ಪವಿತ್ರ ಸಂಬಂಧ, ಇದಕ್ಕೆ ಇವ್ರು ಕಳಂಕ ತರ ಕುಂಟಾರಂತೇಳಿ ಆಕೆ ಮನಸ್ಸಿನೊಳಗೆ ಆ ನೋವನ್ನು ನುಮ್ಕೊಂತಾಳೆ. ಬರೋಬ್ಬರಿ 4 ಗಂಟೆ ಮಟ್ಟನೂ ಆಕೆ ನಿದ್ದೆ ಮಾಡಿರಲ್ಲ. ಇದ್ರ ಬಗ್ಗೆ ಯೋಚಿಸಿ 2 ತಾಸಕ್ಕೆ ಯೋಚನೆ ಮಾಡ್ತಾಳೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ಏನಾಗುತ್ತೆ ಗೊತ್ತಾ ನಿಮ್ಗೆ? 2 ಗಂಟೆ ಯೋಚನೆ ಮಾಡಿ ಇವಳು ಮಾರ್ನಿಂಗ್ ಎದ್ದು ಬರ್ತಾರೆ. ಮಾರ್ನಿಂಗ್ ಎದ್ದು ಬಂದು ಏನೂ ಆಗೇ ಇಲ್ಲಾರಂಗೆ ಇರ್ತಾಳೆ ಇವಳು. ರಾತ್ರಿ ಆಗಿರೋ ಇನ್ಸಿಡೆಂಟನ್ನು ಮನಸ್ಸಲ್ಲಿ ನೋವನ್ನು ನುಂಗ್ಕೊಂಡು ಮತ್ತೆ ಗಂಡ ಮತ್ತು ಮಗಳ ಮುಂದೆ ಏನೂ ಆಗೇ ಇಲ್ಲ ಅನ್ನೋರಂಗೆ ಮನೆ ಒರೆಸೋದು, ಕಸ ಗುಡಿಸೋದು, ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಶುಭ್ರವಾಗಿ ಕೂತಿರ್ತಾಳೆ. ಈಕೆ ಕಾಲೇಜಿಗೆ ಹೋಗೋಕ್ಕೆ ತನ್ನ ಗಂಡ ಆಫೀಸಿಗೆ ಹೋಗೋಕ್ಕಂತೇಳಿ ಕೂತಿರ್ತಾಳೆ. ಸೊ ಕುಂತಿರೋ ಒಂದು ಹೊತ್ತೊಳಗೆ ಈಕೆ ಗಂಡಂಗೆ ಮತ್ತು ಮಗಳಿಗೆ ಚಹಾ ಕೊಡ್ತಾಳೆ. ಚಹಾ ಕುಡೀರಿ ಅಂದ್ರೆ ಎವ್ರಿ ಟೈಮ್ ಡೈಲಿ ರುಟೀನ್ ಅದು. ತಾಯಿ ಕರ್ತವ್ಯ, ನಾಷ್ಟ, ಚಹಾ ಇದಂತೂ ಕೊಡೋದಿದ್ದ ಇರ್ತೈತ್ರಿ. ಸೊ ಆಕಿನೂ ಅವತ್ತು ಚಹಾ ಕೊಟ್ಟಾಳ. ಆ ಚಹಾ ಕುಡಿದು ಹೋಗೋ ಒಂದು ಸಂದರ್ಭದೊಳಗೆ ಏನು ಹೇಳ್ತಾಳಕಿ, ಕುಡೀರಿ ಚಹಾ, ಭಾಳ ದಣದಿರಿ ನೀವು ಭಾಳ ರಾತ್ರಿ ಅಂತ ಹೇಳಂತಾಳ. ಸೊ ಈ ಒಂದು ವಿಷಯ ಕೇಳಿದ ತಕ್ಷಣ ಅವ್ರಿಗೆ ಶಾಕ್ ಆಗ್ತೈತಿ. ಇದಕ್ಕಿಂತ ಬಿಫೋರ್ ಅವ್ರು ಚಹಾನ ಕುಡ್ದಿದ್ರು. ಸೊ ಕುಡಿದ ಆದ್ಮೇಲೆ ಅವರು ಮೂರ್ಛೆ ತಪ್ಪಿ ಬಾಯೊಳಗೆ ನೊರೆ ಬರಕ್ಕೆ ಚಾಲು ಆಗ್ತೈತಿ. ಆದ್ರೆ ಆಮೇಲೆ ಆ ಒಂದು ಚಹಾ ಒಳಗೆ ಪಾಯ್ಸನ್ ಮಿಕ್ಸ್ ಮಾಡಿದ್ಲು. ಸೊ ಈ ಒಂದು ವಿಷಯ, ಈ ಆಗಿರೋ ಘಟನೆ ಎಲ್ಲಿ, ಯಾವ ಪ್ಲೇಸು, ಎಲ್ಲಿ ಯಾವ ಹೆಣ್ಮಗಳ ಹೆಸರನ್ನ ಮೆನ್ಷನ್ ಮಾಡಿಲ್ಲ. ಸೊ ನಾನು ಆ ವ್ಯಕ್ತಿಯ ಫೋಟೋ, ಆ ಒಂದು ಹೆಂಡತಿ ಫೋಟೋ ಪ್ಲಸ್ ಮಗು ಫೋಟೋ, ಆ ಒಂದು ಹೆಣ್ಮಗಳ ಫೋಟೋ ಇದ್ದಾಳೆ, 18 ಏಜ್ 19 ಏಜ್ ಗರ್ಲ್ ಇದ್ದಾಳ, ಅವಳ ಫೋಟೋ ಬೇಕಾದ್ರೆ ನಿಮ್ಗೆ ಫೋಟೋ ಹಾಕ್ತೀನಿ. ಯಾಕಂದ್ರೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಟ್ ಕಣ್ಣಲ್ಲಿ ಬಂದ್ರು ಯಾವ ಒಂದು ಊರಲ್ಲಾಗಿದೆ ಅನ್ನೋದ್ ಬಗ್ಗೆ ಹೇಳಿಲ್ಲ ಅವರು. ಸೊ ಇದನ್ನ ಹಂಗೆ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಪೊಲೀಸರು. ಸೊ ಇಷ್ಟೆಲ್ಲ ಆದ್ಮೇಲೆ ಆಕಿಗೆ ಪೊಲೀಸರು ಅರೆಸ್ಟ್ ಮಾಡಿದ್ಮೇಲೆ ಆ ಒಂದು ಹೆಣ್ಮಗಳಿಗೆ ಕೇಳ್ತಾರೆ, ನೀ ಯಾಕೆ ನಿನ್ನ ಗಂಡನ್ನ, ನಿನ್ನ ಮಗಳನ್ನ ನೀನು ಕೊಲೆ ಮಾಡಿದೆ ಅಂತ ಕೇಳಿದಾಗ, ನನ್ನ ಗಂಡ ತನ್ನ ಸ್ವಂತ ಮಗಳಿನ ಜೊತೆಗೆ ಲೈಂಗಿಕ ಸಂಬಂಧವನ್ನು ಬೆಳೆಸಿದ್ದ, ಅವನು ಈ ಭೂಮಿಯೊಳಗೆ ಇರಕ್ಕೆ ಅರ್ಹತೆ ಅಲ್ಲ. ಅವಳು ತಂದೆಯ ಒಂದು ಬೆಲೆಯನ್ನು ತಿಳ್ಕೊಳ್ಳಾರ್ದ ತಂದೆ ಜೊತೆ ಲೈಂಗಿಕ ಸಂಬಂಧವನ್ನು ಬೆಳೆಸಿದ್ಲು. ಅದಕ್ಕೆ ನಾನು ಇಬ್ಬರನ್ನೂ ಕೊಲೆ ಮಾಡಿಬಿಟ್ಟೆ ಅಂತ ಹೇಳ್ತಾಳ. ನಿಜವಾಗ್ಲೂ ಆ ಪೊಲೀಸ್ರ ಕಣ್ಣಲ್ಲೂ ಕೂಡ ನೀರು ಬರುತ್ತ್ರಿ ಅವಳ ಮಾತನ್ನ ಕೇಳಿ. ಈ ಮಾತನ್ನು ಯಾರು ಮುಂದೆ ಇಡ್ರಿ ನೀವು, ಆಕಿ ತಪ್ಪ ಮಾಡಿಲ್ಲ ಅಂತ ಹೇಳ್ತಾರೆ. ಎಂತಹ ಪವಿತ್ರವಾದ ಸಂಬಂಧ ರೀ ಒಂದು ತಂದೆ ಮಗಳಿನ ಸಂಬಂಧ ಅಂದ್ರೆ. ಅಂತಹ ಸಂಬಂಧಕ್ಕೆ ಕಳಂಕ ತಂದ್ರಿ ಇವ್ರು ನಾನು ಕೊಲೆ ಮಾಡಿದೆ. ಶೂಟ್ ಅಂಡ್ ಸೈಟ್ ಆಗಿ ಹೇಳ್ತಾಳೆ ಇವಳು, ಯಾವುದೇ ಒಂದು ಮುಲಾಜಿಲ್ದೆ. ನಿಜವಾಗ್ಲೂ ಆಕಿ ಮಾಡಿರೋ ಕೆಲಸ ಇಷ್ಟು ಒಳ್ಳೇದಂತಂದ್ರೆ, ಇಂಥ ಸಮಾಜದಲ್ಲಿ ಇಂಥ ಹೆಣ್ಮಕ್ಳು ಇರಲೇಬೇಕು. ಕಣ್ಣನ ಮುಂದೆ ಆಗ್ತಿರೋ ತಪ್ಪನ್ನ ತಿದ್ದಕೊಳ್ಳಿಲ್ಲ ಅಂತಂದ್ರೆ ಅವ್ರಿಗೆ ಮರಣ ದಂಡನೆ ವಿಧಿಸ್ಬೇಕು. ಅಂದಾಗ ಮಾತ್ರ ಪ್ರತಿಯೊಬ್ಬರಿಗೂ ಬುದ್ಧಿ ಬರೋದು.
ಇಂತಹ ಒಂದು ತಾಯಿ ಪ್ರತಿಯೊಂದು ಮನೆಯಲ್ಲೂ ಇರಬೇಕು. ತಪ್ಪು ಮಾಡಿದಾಗ ದಂಡಿಸಬೇಕು. ಇಂತಹ ಕೆಟ್ಟ ಕ್ರೂರ ಕಾರ್ಯಗಳು ನಡೀತಾ ಇದ್ದಾವಪ್ಪ ಕಣ್ಣು ಮುಂದೆ ನಡೀತಾ ಇದೆ ಅಂತಂದರೆ ಅದನ್ನ ಆ್ಯಕ್ಷನ್ನು ಕೂಡ ಅವಳೇ ತಗೋಬೇಕು. ಸೊ ಅವಳು ಇವಾಗ ನನ್ನ ಒಂದು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂತಂದರೆ ಆ ಒಂದು ತಾಯಿ ಮಾಡಿದ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಗ್ರೇಟ್ ರೀ. ಇಂತಹ ಮಕ್ಕಳನ್ನ ಸಮಾಜದಲ್ಲಿ ಇರಕ್ಕೆ ಬಿಡಬಾರ್ದು. ಎಂತಹ ಅಮೂಲ್ಯವಾದ ಸಂಬಂಧವನ್ನ ಇಷ್ಟು ಮಸಿ ಬೆಳಿತಾರಲ್ಲ, ನಿಜವಾಗ್ಲೂ ಕೇಳಿದ್ರೆ ಈ ಫೋಟೋ ಈ ಒಂದು ಹೆಣ್ಣನ್ನು ನೋಡಿದ್ರೆ ಅಷ್ಟು ಬುದ್ಧಿ ಇಲ್ಲ ಒಂದು ತಂದೆ ತಾಯಿ ಹತ್ರ ಹೆಂಗೆ ನಡ್ಕೋಬೇಕು ಅಂತ ಹೇಳಿ. ಇಷ್ಟು ಹೊಲಸ್ಕೇಡಾಗ್ಬಿಟ್ಟೈತಿ ಸಮಾಜ ಅಂತಂದರೆ, ಎಲ್ಲೂ ಒಂದು ತಾಯಿ ಬಗ್ಗೆ ಗೌರವ ಇಲ್ಲ, ಒಂದು ತಂದೆ ಬಗ್ಗೆ ಗೌರವ ಇಲ್ಲ, ಯಾರ ಮೇಲೂ ಗೌರವ ಇಲ್ಲ. ಅನ್ಯಾಯವಾಗಿ ಒಂದು ಪ್ಯೂರ್ ಸಂಬಂಧಕ್ಕೆ ಕಳಂಕ ಥರ ಕೊಟ್ಟಿದ್ರು. ಆ ಕಳಂಕ ಆ ಇಡೀ ಸಮಾಜಕ್ಕೆ, ಇಡೀ ಊರಿಗೆ ಹರಡೋಕ್ಕಿಂತ ಮುಂಚೆನೇ ಅದನ್ನು ಉಸಿರುಗಟ್ಟಿಸಿದ್ಲು. ನಿಜವಾಗ್ಲೂ ಅವಳು ಮಾಡಿದ್ದು ಭಾಳ ಅಂದ್ರೆ ಭಾಳ ಗ್ರೇಟ್. ಹಾಗೆ ಈಗೂ ಕೂಡ ಪ್ರೌಡ್ ಫೀಲ್ ಆಗಿ ಹೇಳಕ್ಕೆ, ನನಗೆ ನನ್ನ ಗಂಡನ್ನ ನನ್ನ ಮಗಳು ಸಾಯಿಸಿದಕ್ಕೆ ನನಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ, ನಾನು ಸರಿನ ಮಾಡೇನೆ ಅಂತೇಳಿ ಇವಾಗಲೂ ಕೂಡ ಹೇಳ್ತಾಳೆ. ಅವಳು ಅಕಸ್ಮಾತ್ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸ್ಕೊಂಡು ಬಂದ್ರೂ ಹೆಮ್ಮೆಯಿಂದ ಬದುಕ್ತಾಳ್ರಿ ಅವಳು. ನಾ ಕೇವಲ ಈ ಒಂದು ತಂದೆ ಮಗಳ ಸಂಬಂಧ ಇಷ್ಟು ಕೆಟ್ಟದಾಗಿ ಹೋಗೈತೆ ಅದಕ್ಕೆ ಮಾಡಿದ್ದಕ್ಕಂತಲ್ಲ. ಎವ್ರಿ ಸಿಚುವೇಶನ್ಸ್ ಇರಲಿ, ನಾವು ಒಂದು ತಂದೆ ಮಗಳ ರಿಲೇಷನ್ಶಿಪ್ ಬಗ್ಗೆನೇ ಹೇಳ್ತಾ ಇಲ್ಲ. ನಮ್ಮ ಸಮಾಜದಲ್ಲಿ ಏನೇನು ಆಗ್ತೈತಲ್ಲ ಅದಕ್ಕೆ ಸ್ವಂತ ಖುದ್ದು ಮನೆಯವರೇ ಇದಕ್ಕೆ ಆ್ಯಕ್ಷನ್ ತೊಗೊಂಡ್ರೆ ಯಾವ ಮಗಳು, ಯಾವ ಮಗ, ಯಾವ ತಂದೆ, ಯಾವ ತಾಯಿ ಕೂಡ ಆ್ಯಕ್ಷನ್ ತೊಗೊಳ್ಳೋದಾಗಿರ್ಬೋದು, ರೋಡಿಗಿಳಿಯೋದಾಗಿರ್ಬೋದು, ಮರ್ಯಾದೆಗಳದಾಗಿರ್ಬೋದು, ಕೊಲೆ, ರೇಪ್ ಇವ್ಯಾವು ಮಾಡೋಂಗಿಲ್ಲ. ಫಸ್ಟು ಮನೆಯಿಂದ ಬುನಾದಿ ಗಟ್ಟಿಯಾಗಿದ್ದರೆ ಸಮಾಜ ಆಟೋಮೆಟಿಕ್ಲಿ ಸುಧಾರಿಸುತ್ತೆ. ಸೊ ಈ ಒಂದು ವಿಡಿಯೋ ಮೂಲಕ ಹೇಳೋದಿಷ್ಟೇ, ಆ ತಾಯಿ ನಿಜವಾಗ್ಲೂ ಬಹಳ ಒಳ್ಳೆ ಕೆಲಸ ಮಾಡಿದ್ದಾಳೆ. ಇದು ಪರ್ಸ್ನಲ್ ನನ್ನ ಒಪಿನಿಯನ್. ನಿಮಗೂ ಕೂಡ ಇದೇನಾದ್ರು ಸರಿ ಅಂತ ಇದ್ದರೆ ನಿಮ್ಮ ಕಮೆಂಟನ್ನು ಶೇರ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಡೈಲಿ ಅಪ್ಡೇಟ್ ಏನೇನು ಇರ್ತಾವಲ್ಲ ನಿಮ್ಮ ಒಂದು ಕಣ್ಣು ಮುಂದೆ ಕನ್ನಡ ಎಕ್ಸ್ಪ್ಲನೇಷನಲ್ಲಿ ಹೇಳ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.